ಹೇಗಿದ್ದೀರಿ? ಬೇಸಿಗೆ ರಜೆ ಬಂತು, ಮಕ್ಕಳ ಕೀಟ್ಲೆಗಳು ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಮಂದಿ ತಾಯಂದರು ಯಾಕಾದರೂ ರಜೆ ಬಿಡ್ತು ಅನ್ನೋರಿದ್ದಾರೆ. ಸೊ ರಜೆ ಬಿಟ್ಟಿದೆ, ಒಂದು 15 ದಿವಸ ತಾಯಿ ಮನೆಗೆ ಹೋಗಿ ಬರೋನು ಅನ್ನುವ ತಾಯಂದರು ಕೂಡ ಇದ್ದಾರೆ. ಜೊತೆಗೆ ಈ 2 ತಿಂಗಳಲ್ಲಿ ನಮ್ಮ ಮಗು ಏನಾದರೂ ಕಲೀಲಿ ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಪೇರೆಂಟ್ಸ್ ಕೂಡ ಇದ್ದಾರೆ. ಸೊ ಯಾರು ನಿಮ್ಮ ಮಕ್ಕಳು ಏನಾದರೂ ಈ ರಜೆಯಲ್ಲಿ ಕಲೀಲಿ ಅನ್ನೋ ಆಸಕ್ತಿ ಇರೋರಿಗೆ ಆಗಿ ಒಂದು ಸುವರ್ಣಾವಕಾಶ. ನಾವು ವಿಕಾಸ್ ಸ್ಪೋಕನ್ ಇಂಗ್ಲೀಷ್ ಕಂಪ್ಯೂಟರ್ ಅಕಾಡೆಮಿ ದಾವಣಗೆರೆ, ನಾವು ರಾಮಣ್ಕೋ ಸರ್ಕಲ್ ಹತ್ತಿರ ಇದೆ. ಸೊ ನಾವು ಬೇಸಿಗೆ ಶಿಬಿರವನ್ನು ಮಕ್ಕಳಿಗಾಗಿ ಹಮ್ಮಿಕೊಂಡಿದ್ದು. ಈ ಶಿಬಿರದಲ್ಲಿ ನಾವು ಇಂಗ್ಲೀಷನ್ನು ಕಾನ್ಫಿಡೆಂಟಾಗಿ ಮಾತಾಡೋದನ್ನು ಕಲಿಸ್ತೀವಿ. ಯಾರ್ಯಾರು ನಿಮ್ಮ ಮಗು ಇಂಗ್ಲೀಷ್ನಲ್ಲಿ ಕಾನ್ಫಿಡೆಂಟಾಗಿ ಮಾತನಾಡಲಿಕ್ಕೆ ಬರ್ತಾ ಇಲ್ಲೋ, ಸೊ ಯಾರಿಗೆ ಓದಿದ್ದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲೋ, ಸೊ ಅಂಥವ್ರು ಈ ಮಕ್ಕಳನ್ನು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಸೇರಿಸ್ಬೋದು. 2 ತಿಂಗಳ ಪ್ರೋಗ್ರಾಮ್ ಇದು. ಸೊ ಏಪ್ರಿಲ್ 1ರಿಂದ ಹಿಡಿದು ನಿಮಗೆ ಜೂನ್ 1ರವರೆಗೂ ಈ ಪ್ರೋಗ್ರಾಮ್ ನಡೆಯುತ್ತೆ. ಬೆಳಗ್ಗೆ 10ರಿಂದ 1:30 ಒಂದು ಬ್ಯಾಚ್ ಇರುತ್ತೆ. 2 to 5 o'clock ಒಂದು ಬ್ಯಾಚ್ ಇರುತ್ತೆ. ಸೊ ಮಾರ್ನಿಂಗ್ ಬ್ಯಾಚ್ ಆ್ಯಂಡ್ ಈವ್ನಿಂಗ್ ಬ್ಯಾಚ್ ಇರುತ್ತೆ. ಮಾರ್ನಿಂಗ್ ಬ್ಯಾಚ್ ಬೇಕಾದರೂ ಮಾರ್ನಿಂಗ್ ಸೇರಿಸ್ಬೋದು, ಈವ್ನಿಂಗ್ ಬ್ಯಾಚ್ ಬೇಕಾದರೂ ಈವ್ನಿಂಗ್ ಸೇರಿಸ್ಬೋದು. ಸೊ ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಇಂಗ್ಲೀಷನ್ನು ಮಾತಾಡೋದನ್ನು ಮತ್ತು ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದನ್ನು, ಗ್ರಾಮರನ್ನು ಎಲ್ಲ ಹೇಳ್ಕೊಡ್ತೀವಿ. ಡೈಲಿ ನಿಮಗೆ 3.5ರಿಂದ 4 ತಾಸು ಟ್ರೈನಿಂಗ್ ಇರುತ್ತೆ ಪರ್ ಸ್ಟೂಡೆಂಟು. ಸೊ ಹಾಗಾಗಿ ಮಗುವಿನ ಕಲಿಕೆ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ನೀವು ಆಲ್ರೆಡಿ ಇಂಗ್ಲೀಷ್ ಮೀಡಿಯಮಲ್ಲಿ ಸೇರಿಸಿದ್ದೀರಿ, ಆದರೂ ಕೂಡ ಇಂಗ್ಲೀಷ್ನಲ್ಲಿ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇಲ್ಲ ಅನ್ನೋರು, ಇದು ಒಂದು ಸುವರ್ಣಾವಕಾಶ. ನಿಮ್ಮ ಮಗುಗೆ ಈ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಡ್ಮಿಷನ್ನ ಬುಕ್ ಮಾಡಿ. ಅನ್ಲಿಮಿಟೆಡ್ ಸೀಟ್ಸನ್ನು ತಗೊಳ್ಳೋದ್ರಿಂದ ಸೊ ನೀವು ಆದಷ್ಟು ಬೇಗ ಕಾಲ್ ಮಾಡಿ ಅಂತ. ಹಾಗಿದ್ದರೆ ಈ ಸಮ್ಮರ್ ಕ್ಯಾಂಪಲ್ಲಷ್ಟೇ ನಾವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸನ್ನು ಮಾಡ್ತೀವ? ಇಲ್ಲ. ಸೊ ನಾವು 365 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸನ್ನು ಮಾಡ್ತಿರ್ತೀವಿ. ಪೇರೆಂಟ್ಸ್ ಯಾರಾದರೂ ನೀವು ಸಮ್ಮರ್ ಕ್ಯಾಂಪಲ್ಲಿ ಸೇರಿಸಲಿಕ್ಕೆ ಸಾಧ್ಯತೆ ಇಲ್ಲ ಅಂದರೆ ನೀವು ರೆಗ್ಯುಲರ್ ಬ್ಯಾಚಸ್ಸು ಸೇರಿಸ್ಬೋದು, ಅಥವಾ ವೀಕೆಂಡ್ ಬ್ಯಾಚ್ಗಳನ್ನು ಸೇರಿಸ್ಬೋದು. ಸ್ಯಾಟರ್ಡೆ ಸಂಡೇ ಅಷ್ಟೇ ಮಾಡ್ತೀವಿ, 1 ಇಯರ್ ತನಕ ಪ್ರೋಗ್ರಾಮ್ ಇರುತ್ತೆ. ಸೊ ಅದಕ್ಕೂ ಕೂಡ ನೀವು ಸೇರಿಸ್ಬೋದು. ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಯಾವಾಗ ಇಂಗ್ಲೀಷು ಅರ್ಥ ಆಗ್ತಾ ಬರುತ್ತೆ, ಸೊ ಓದಿದ್ದೆಲ್ಲ ನೆನಪಿಟ್ಕೊತಾರೆ, ಬೈ ಹ್ಯಾಟ್ ಆಡೋದು ತಪ್ಪುತ್ತೆ. ಸೊ ಸ್ಕೋರ್ ಮಾಡಲಿಕ್ಕೆ ಅಡ್ವಾಂಟೇಜ್ ಆಗುತ್ತೆ. ಸೊ ಹಾಗಾಗಿ ಯಾರ್ಯಾರು ಪೇರೆಂಟ್ಸಿಗೆ ನಮ್ಮ ಮಗು ಏನಾದರೂ ಕಲೀಲಿ ಅನ್ನೋರು ಈ ಇನ್ಸ್ಟಿಟ್ಯೂಷನಿಗೆ ನೀವು ಯಾವುದಾದ್ರೂ ಸಮ್ಮರ್ ಕ್ಯಾಂಪಲ್ಲೂ ಸೇರಿಸಿ, ಇಲ್ಲಾಂದರೆ ರೆಗ್ಯುಲರ್ ಬ್ಯಾಚಸ್ ಸೇರಿಸಿ, ಇಲ್ಲಾಂದರೆ ವೀಕೆಂಡ್ ಬ್ಯಾಚಸ್ ಸೇರಿಸಿ. ಯಾವ ಬ್ಯಾಚ್ ಸೇರಿಸಿದ್ರೂ ಕೂಡ ಮಗುವಿನ ಕಲಿಕೆ 1 ವರ್ಷದಲ್ಲಿ ನಿಮ್ಮ ಮಗು ಕಂಪ್ಲೀಟಾಗಿ ಇಂಗ್ಲೀಷನ್ನು ಮಾತಾಡೋದನ್ನು ಕಲಿಯುತ್ತೆ. ಸೊ ಹಾಗಾಗಿ ಪೇರೆಂಟ್ಸ್ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಾವು ಹೆಚ್ಚು ಇಂಗ್ಲೀಷ್ ಮೀಡಿಯಮಲ್ಲಿ 25,000, 35,000, 45,000 ಕೊಟ್ಟು ಸೇರಿಸೋದ್ರ ಜೊತೆಗೆ ಅದಕ್ಕೆ ಬೇಸಿಕ್ಕಾಗಿ ಮಗುವಿಗೆ ಏನು ಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಆ ಮಗುಗೆ ಅದು ಅರ್ಥ ಆಯಿತು, ಓದಿದ್ದೆಲ್ಲ ಅರ್ಥ ಆಯಿತು ಅಂದರೆ ಈಸಿಯಾಗಿ ಮೆಮೊರೈಸ್ ಮಾಡುತ್ತೆ. ಸೊ ಹಾಗಾಗಿ ಪೇರೆಂಟ್ಸು ಈ ಒಂದು ಅವಕಾಶವನ್ನು ಮಕ್ಕಳಿಗಾಗಿ ನೀವು ಮಾಡಿಕೊಡೋದ್ರ ಮುಖಾಂತರ ಮಕ್ಕಳ ಕಲಿಕೆ ತುಂಬ ಚೆನ್ನಾಗಿ ಆಗುತ್ತೆ. ಹಾಗಿದ್ದರೆ ಮಕ್ಕಳನ್ನು ಕರ್ಕೊಂಡು ಬನ್ನಿ. ನಮಸ್ಕಾರ.